ಕಿರುತೆರೆ ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ 11ರ ಪತ್ರಿಕಾಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ತಂಡದ ಇತರರಿಗೆ ಮಾಧ್ಯಮಗಳು ಹಲವು ಪ್ರಶ್ನೆಗಳು ಕೇಳಿವೆ. ಈ ಬಾರಿ ಒಂದಿಷ್ಟು ಬಿಗ್ ಬಾಸ್ ಸ್ಪರ್ಧಿಗಳ ಹೆಸರನ್ನು ಒಂದು ದಿನ ಮೊದಲೇ ಘೋಷಿಸುವ ಮಾಹಿತಿಯನ್ನು ಬಿಬಿಕೆ ತಂಡ ಹಂಚಿಕೊಂಡಿದೆ. ಇದೇ ಸಮಯದಲ್ಲಿ ಸ್ವರ್ಗ ಮತ್ತು ನರಕದ ಪರಿಕಲ್ಪನೆಯನ್ನು ಈ ಬಾರಿ ಬಿಗ್ ಬಾಸ್ ಮನೆ ಇರುವ ಸೂಚನೆಯೂ ದೊರಕಿದೆ. ದೊಡ್ಡಮನೆಯೊಳಗೆ ಸ್ವರ್ಗದಲ್ಲಿರುವ ಸ್ಪರ್ಧಿಗಳು ದಿನಸಿ ಅಥವಾ ರೇಷನ್ ಕೊರತೆ ಇರದು, ಆದರೆ ನರಕದಲ್ಲಿ ಇರುವವರಿಗೆ ಹೊಟ್ಟೆ ಕಟ್ಟುವುದು ಅನಿವಾರ್ಯವಾಗುವ ಸೂಚನೆ ಇದೆ. ಇದೇ ಸಮಯದಲ್ಲಿ ಬಿಗ್ ಬಾಸ್ ಸೀಸನ್ 11 ಹಂತದಲ್ಲಿದ್ದೇವೆ. ಈ ಸಮಯದಲ್ಲಿ ನಿಮ್ಮ ರೆಮ್ಯುನರೇಷನ್ ಹೆಚ್ಚಾಗಿದೆ ಎಂಬ ಪ್ರಶ್ನೆ ಕೇಳಿ ಬಂದಿದೆ. ಈ ಪ್ರಶ್ನೆಗೆ ಕಿಚ್ಚ ಸುದೀಪ್ ಬುದ್ಧಿವಂತಿಕೆಯಿಂದ ಉತ್ತರಿಸಿದ್ದಾರೆ. ಬಿಗ್ ಬಾಸ್ ಸಂಭಾವನೆ ಪ್ರಶ್ನೆಗೆ ಕಿಚ್ಚ ಸುದೀಪ್ ಉತ್ತರ ಏನೆಂಬುದು ವಿವರ ಮುಂದಿದೆ ನೋಡಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಕಿಚ್ಚ ಸುದೀಪ್ ಸಂಭಾವನೆ ಎಷ್ಟು? ನಿಮ್ಮ ಸಂಭಾವನೆ ಹೆಚ್ಚಾಗಿದೆಯೇ ಎಂಬ ಪ್ರಶ್ನೆಗೆ ನಾನು ನನ್ನ ತಟ್ಟೆ ಎಷ್ಟು ದೊಡ್ಡದಾಗಿದೆಯೇ ಅಷ್ಟೇ ತಿನ್ನೋದು, ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ಎಂದು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಈಗ ನನ್ನ ಯೋಗ್ಯತೆಯನ್ನು ನೀವು ಹೇಳಿ ಎಂದು ಸುದೀಪ್ ಪ್ರಶ್ನಿಸಿದರು. ಇದು 11ನೇ ಸೀಸನ್, ಅಷ್ಟೇ ಡಿಮ್ಯಾಂಡ್ ಇರಬೇಕಲ್ಲ ಸರ್ ಎಂದು ಕೇಳಿದಾಗ ನಿಮಗೆ ಖುಷಿ ಆಗುತ್ತಿದೆ, ಬೇಜಾರಾಗುತ್ತಿದೆ ಎಂದು ಸುದೀಪ್ ಹೇಳಿದರು. ಇಲ್ಲ, ಖುಷಿ ಆಗ್ತಾ ಇದೆ, ಆದರೆ ಎಷ್ಟು ಸಂಭಾವನೆ ಎಂದು ಹೇಳಿ ಎಂದು ಪತ್ರಕರ್ತರು ಪ್ರಶ್ನಿಸಿದ್ದಾರೆ. ಹೊಸ ಅಧ್ಯಾಯ, ಇದು ಖಂಡಿತ ಹೊಸ ಅಧ್ಯಾಯ. ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ, ನಾನು ಈ ಸೀಸನ್ ಮಾಡೋದಿಲ್ಲ ಎಂದು ಹೇಳಿದ್ದೆ. ರೆಮ್ಯುನರೇಷನ್ ವಿಷಯಕ್ಕೆ ಅಲ್ಲ, ಪೇಮೆಂಟ್ ವಿಷಯಕ್ಕೆ ಅಲ್ಲ. ನಾನು ತುಂಬ ಎಥಿಕಲ್ ವ್ಯಕ್ತಿ. ನನಗೆ ಸುಸ್ತಾಗ್ತಾ ಇತ್ತು, ಟ್ರಾವೆಲ್ ಮಾಡಲು ಕಷ್ಟವಾಗ್ತಾ ಇತ್ತು, ಅದಕ್ಕೆ ನಾನು ಹೇಳಿದೆ. ನೀವೆಲ್ಲರೂ ತಿಳಿದಿರಬೇಕು, ಎಲ್ಲದಕ್ಕೂ ಮಾರುಕಟ್ಟೆ ಇದೆ. ಈ ರೇಂಜ್ಗೆ ಮಾರುಕಟ್ಟೆ ಇದೆ, ಪ್ರತಿಯೊಂದಕ್ಕೂ ಮಾರುಕಟ್ಟೆ ಇದೆ. ಆಫ್ ಕೋರ್ಸ್ ನನಗೆ ಏನು ದುಡಿಬೇಕು ಅದನ್ನು ದುಡಿತಿದ್ದೇನೆ. 10 ವರ್ಷ ಇಲ್ಲಿ ತೆಗೆದುಕೊಂಡಿದ್ದೇನೆ, 20 ವರ್ಷ ಇಂಡಸ್ಟ್ರಿಯಲ್ಲಿ ತೆಗೆದುಕೊಂಡಿದ್ದೇನೆ, ಚೆನ್ನಾಗಿ ದುಡಿತಾ ಇರ್ತೇನೆ. ಬನ್ನಿ ಯಾವತ್ತಾದ್ರೂ ಊಟಕ್ಕೆ ಎಂದು ಪ್ರಶ್ನೆಗೆ ಉತ್ತರ ಮುಗಿಸಿದರು. ಈ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಕಿಚ್ಚ ಸುದೀಪ್ ಪಡೆಯುವ ಸಂಭಾವನೆ ವಿಷಯ ರಹಸ್ಯವಾಗಿಯೇ ಉಳಿಯಿತು. ಈ ಹಿಂದಿನ ವರದಿಗಳ ಆಧಾರ ಹೇಳುವುದಾದರೆ ಬಿಗ್ ಬಾಸ್ ಕನ್ನಡ ಹೋಸ್ಟ್ ಮಾಡಲು ಸುದೀಪ್ ಹಲವು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. 2015ರಲ್ಲಿ ಸುದೀಪ್ ಅವರು ಕಲರ್ಸ್ ಕನ್ನಡದ ಜೊತೆಗೆ ಬಿಗ್ ಬಾಸ್ ನಿರೂಪಣೆ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಮೊದಲ 5 ವರ್ಷ ಅಗ್ರಿಮೆಂಟ್ ಆಗಿತ್ತು. ವರದಿಗಳ ಪ್ರಕಾರ ಆ ಸಮಯದಲ್ಲಿ 20 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸುದೀಪ್ ಸಹಿ ಹಾಕಿದ್ದರು. ಇದಾದ ಬಳಿಕ ಇವರ ಮುಂದಿನ ವರ್ಷಗಳು ಬಿಗ್ ಬಾಸ್ ಕನ್ನಡ ನಿರೂಪಣೆಯು ಸಂಭಾವನೆ ಗಮನಾರ್ಹವಾಗಿ ಏರಿಕೆ ಕಂಡಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಇದು ಇನ್ನೂ ಹಲವು ಪಟ್ಟು ಹೆಚ್ಚಾಗಿದೆ ಎನ್ನಲಾಗಿದೆ. ಸದ್ಯ ಸುದೀಪ್ ಬಿಗ್ ಬಾಸ್ ಎಷ್ಟು ಸಂಭಾವನೆ ನೀಡುತ್ತದೆ ಎಂಬ ರಹಸ್ಯ ಹೊರಬಂದಿಲ್ಲ. ವರದಿಗಳ ಪ್ರಕಾರ ಕಮಲ್ ಹಾಸನ್ ಅವರು ಬಿಗ್ ಬಾಸ್ ತಮಿಳು ಸೀಸನ್ 7ಕ್ಕೆ 130 ಕೋಟಿ ರೂಪಾಯಿ ಪಡೆದಿದ್ದಾರೆ. ಸೀಸನ್ 8ಕ್ಕೆ ವಿಜಯ್ ಸೇತುಪತಿ 60 ಕೋಟಿ ಪಡೆದಿದ್ದಾರೆ. ಬಿಗ್ ಬಾಸ್ ತೆಲುಗು ಸೀಸನ್ 8 ನಾಗಾರ್ಜುನ ಅಕ್ಕಿನೇನಿ ಅವರು ಈ ಹಿಂದಿನ ಸೀಸನ್ ಡಬಲ್ ಪಡೆದಿದ್ದಾರೆ ಎಂದು ವರದಿಗಳು ತಿಳಿದಿವೆ. ಎಷ್ಟೆಂಬ ವಿವರ ಇಲ್ಲ. ಬಿಗ್ ಬಾಸ್ ಹಿಂದಿ ಹೋಸ್ಟ್ ಮಾಡಲು ಸಲ್ಮಾನ್ ಖಾನ್ ಹೆಚ್ಚು ಮೊತ್ತ ಪಡೆಯುತ್ತಿದ್ದಾರೆ. ಬಿಗ್ ಬಾಸ್ 16ಕ್ಕೆ 1000 ಕೋಟಿ ರೂಪಾಯಿ ಎಂದು ವರದಿಗಳು ತಿಳಿದಿವೆ. ಬಿಗ್ ಬಾಸ್ 15ಕ್ಕೆ 350 ಕೋಟಿ ರೂಪಾಯಿ ಪಡೆದಿದ್ದಾರೆ. ಬಿಗ್ ಬಾಸ್ 14ಕ್ಕೆ 24 ಕೋಟಿ ಪಡೆದಿದ್ದಾರೆ ಎಂದು ವಿವಿಧ ಮಾಧ್ಯಮಗಳು ವರದಿ ಮಾಡಿವೆ. ಸೆಪ್ಟೆಂಬರ್ 29, 2024ರಂದು ಕನ್ನಡ ಕಿರುತೆರೆ ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಲಿದೆ. ಈ ರಿಯಾಲಿಟಿ ಶೋ ಅನ್ನು ಕಿಚ್ಚ ಸುದೀಪ್ ಹೋಸ್ಟ್ ಮಾಡುತ್ತಿದ್ದಾರೆ. ಕಲರ್ಸ್ ಕನ್ನಡ ಟಿವಿಯಲ್ಲಿ ಮತ್ತು ಜಿಯೋ ಸಿನಿಮಾ OTT ಆಪ್ನಲ್ಲಿ ಬಿಗ್ ಬಾಸ್ ಕನ್ನಡ ವೀಕ್ಷಿಸಬಹುದು.